ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ಶ್ಲೋಕ 22ನೇ ಶ್ಲೋಕ ಆಗಿರುತ್ತೆ. ಇವತ್ತಿನ ಶ್ಲೋಕ ಹೇಳುತ್ತೆ, ನಮ್ಮ ಕರ್ತವ್ಯಗಳನ್ನು ನಮ್ಮ ತೃಪ್ತಿಗೋಸ್ಕರ ಮಾಡ್ತಿರಬೇಕು. ನಮ್ಮ ಕರ್ತವ್ಯದಿಂದ ನಾವೇನೇನೆಲ್ಲ ಕಲಿತೀವಿ ಮತ್ತು ಕರ್ತವ್ಯದಿಂದ ಬಂದಾಗ ನಾವು ಏನೇನೆಲ್ಲ ಬಯಸ್ತೀವಿ ಮತ್ತು ಕರ್ತವ್ಯ ಅನ್ನೋದು ಏನು ಅಂತ ನಾವು ಇವತ್ತಿನ ದಿನ ತಿಳ್ಕೊಳ್ಬೇಕಾಗುತ್ತೆ. ಮತ್ತು ಈ ಶ್ಲೋಕ ಹೇಳುತ್ತೆ, ನಿಮ್ಮ ಕರ್ತವ್ಯದಿಂದ ನೀವು ಏನೇನೆಲ್ಲ ಪಡಿತೀರಾ, ಒಂದು ದುರಾಸೆಯಿಂದ ಯಾವ ಥರ ಇರ್ತೀರಾ ಮತ್ತು ಆಸೆಯಿಂದ ಯಾವ ಥರ ಇರ್ತೀರಾ, ಮತ್ತು ನಿಮ್ಮ ಕರ್ತವ್ಯ ಒಂದು ಒಳ್ಳೆ ನಿರ್ದಿಷ್ಟ ಕರ್ತವ್ಯವಾಗಿರಬೇಕು, ನಿಮ್ಮ ತೃಪ್ತಿಗಾಗಿರಬೇಕು, ನಿಮ್ಮ ನೆಮ್ಮದಿಯಿಂದ ನೀವು ಇರಬೇಕಾಗುತ್ತೆ. ಅದರಿಂದ ನೀವೇನೇನೆಲ್ಲ ಕಲಿತೀರಾ ಅನ್ನೋದೇ ಈ ಶ್ಲೋಕದಿಂದ ನಾವು ತಿಳ್ಕೊಬೇಕಾಗುತ್ತೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಒತ್ತಿ. ನನ್ನ ವಿಡಿಯೋ ಅಪ್ಡೇಟ್ಸ್ನ ನಿಮ್ಗೆ ಇಮಿಡಿಯೇಟ್ಲಿ ಆಗಿ ಬರುತ್ತೆ. ಮತ್ತು ಇವತ್ತಿನ ಶ್ಲೋಕ ಅಮೂಲ್ಯವಾದ ಶ್ಲೋಕ ಆಗಿರುತ್ತೆ ಮತ್ತು ಇವತ್ತಿನ ಒಂದು ಐತಿಹಾಸಿಕ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ ಮತ್ತು 22ನೇ ಶ್ಲೋಕ ಏನು ಹೇಳುತ್ತೆ ಏನಿಲ್ಲ ಮತ್ತು ಇವತ್ತಿನ ಶ್ಲೋಕವನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಮತ್ತು ಇವತ್ತಿನ ಶ್ಲೋಕದಿಂದ ಏನೇನೆಲ್ಲ ಚರ್ಚೆ ಮಾಡೋಣ ಅಂತ ಬನ್ನಿ. ಈ ಶ್ಲೋಕ ಏನು ಹೇಳುತ್ತೆ ಅಂತ ತಿಳ್ಕೊಳ್ಳೋಣ. ಈ ಶ್ಲೋಕ 22ನೇ ಶ್ಲೋಕ ಹೇಳುತ್ತೆ, ಯದುಚ್ಛತಾಲಾಭಾನನ ಸಂತೋಷಷ್ಟ ದದನ್ನಂ ತಿತೋ ವಿಮಂ ತರಾಸಂ ಸಮಂ ಸಿದ್ಧದೋದವಃ ಸಿದ್ಧತ್ವಚ ಕೃತಿಸ್ಯಾಪಿ ನಹ ನಿಬಂಧತೆ. ಇದರ ಅರ್ಥ, ತಾನಾಗೆ ಬಂದತೆ ತೃಪ್ತಿಯೋ ಇರುವನು, ದ್ವಂದ್ವಾತೀತನು, ಅಸೂಯೆ ಇಲ್ಲದವನು, ಗೆಲುವು ಸೋಲುಗಳಲ್ಲಿ ಒಂದೇ ರೀತಿ ಇರುವನು, ಆದ ಮನುಷ್ಯನು ಕೆಲಸ ಮಾಡಿದರೂ ಬಂಧನಕ್ಕೆ ಸಿಲುಕುವುದಿಲ್ಲ. ಅಂದರೆ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾರೆ, ಯಾರು ಅಸೂಯೆಯಿಂದ, ಅಂದರೆ ನನಗೆ ಗೊತ್ತಿದೆ ನಾನು ಕರೆಕ್ಟಾಗಿ ಮಾಡ್ತಾ ಇದ್ದೀನಿ, ನನ್ನ ಮನಸ್ಸಿಗೆ ನೆಮ್ಮದಿ ಇದೆ, ಅಂದರೆ ನನಗೆ ಗೊತ್ತಿದೆ ಮುಂದೆ ಸೋಲು ಬರುತ್ತೆ ಅಂತ, ನನಗೆ ಗೊತ್ತಿದೆ ಮುಂದೆ ಗೆಲುವು ಬರುತ್ತೆ ಅಂತ, ಮತ್ತು ನಾನು ಕರ್ತವ್ಯ ಮಾಡೋದಕ್ಕಿಂತ ಮೊದಲೇ ನಾನು ಏನೇನೆಲ್ಲ ಆಲೋಚನೆ ಮಾಡಿದರೆ ಅದು ಯಾವತ್ತಿಗೂ ಸಾಧ್ಯ ಆಗೋದಿಲ್ಲ. ಅಂದರೆ ನಾವೇನೇನಾಗಲಿ ಒಂದು ಕರ್ತವ್ಯ ಮಾಡುವಾಗ ಆ ಕರ್ತವ್ಯದಿಂದ ನಮಗೇನು ಲಾಭ ಸಿಗುತ್ತೆ ಅನ್ನೋದಕ್ಕಿಂತ ಮೊದಲು ಆ ಕರ್ತವ್ಯನ ಯಾವ ಥರ ಮಾಡ್ತಾ ಇದ್ದೀನಿ ಅಂತ ನಾವು ಭಾವಿಸ್ಬೇಕಾಗುತ್ತೆ. ಕರ್ತವ್ಯದಿಂದ ನನಗೇನು ಸಿಗುತ್ತೆ, ಮುಂದಿನ ದಿನಗಳಲ್ಲಿ ಗೆಲುವು ಸಿಗುತ್ತಾ, ಮತ್ತು ಏನೇನೆಲ್ಲ ಸಿಗುತ್ತೆ ಅಂತ ನಾವು ಈ ಥರ ಆಲೋಚನೆ ಮಾಡ್ಕೊಂಡು ಹೋದರೆ ನಮಗೆ ಏನು ಸಿಗಲ್ಲ. ಯಾಕಂದರೆ ನಾವು ಅದರ ಬಗ್ಗೆ ಪ್ರಾಮಾಣಿಕತೆಯಾಗಿ ಶ್ರದ್ಧೆಯಿಂದ ನಾವು ಕೆಲಸ ಮಾಡದೇ ಇರಲಾರ್ದಾಗ ಅದು ಹೇಗೆ ಸಿಗುತ್ತೆ ಅಂತ ನಾವು ಭಾವಿಸ್ಬೇಕಾಗುತ್ತೆ. ಮತ್ತು ಇವತ್ತಿನ ಶ್ಲೋಕ ಹೇಳುತ್ತೆ, ನಮ್ಮ ದೈನಂದಿನ ಜೀವನದಲ್ಲಿ ನಾವೇನೇನೆಲ್ಲ ನೋಡ್ತೀವಿ, ಏನೇನೆಲ್ಲ ಕೇಳ್ತೀವಿ, ಅದನ್ನೆಲ್ಲ ಅದು ಸರಿಪಡಿಸ್ಬೇಕಾ, ಅದನ್ನೇ ಮುಂದುವರಿಸ್ಬೇಕಾ ಅಂತ ನಾವು ಆಲೋಚನೆ ಮಾಡ್ತೀವಿ. ಆದರೆ ನಾವೇನು ಮಾಡಬೇಕು, ಅದನ್ನು ಸರಿ ಮಾಡೋಕ್ಕೆ ನಾವು ಸರಿ ಇದ್ದೀವಾ ಅಂತ ನಾವು ತಿಳ್ಕೊಬೇಕಾಗತ್ತೆ. ನಾವು ಅಲ್ಲಿ ಮುಂದೆ ಹೋಗಿ ನಾವು ಇದು ತಪ್ಪಾ ಸರಿನಾ ಅಂತ ನಾವು ಕಂಡುಹಿಡೋದಕ್ಕಿಂತ ಮೊದಲು ನಾವು ಸರಿ ಇದ್ದೀವಾ, ನಾವು ಕರೆಕ್ಟ್ ದಾರಿಗೆ ಹೋಗ್ತಾ ಇದ್ದೀವಾ, ನಾವು ಮಾಡೋ ಕೆಲಸ ಕರೆಕ್ಟ್ ಇದೆಯಾ, ನಾನು ಹೋಗ್ತಾ ಇರೋ ಒಂದು ಕರ್ತವ್ಯದಿಂದ ನನಗೇನು ಸಿಗುತ್ತೆ, ನನಗೆ ಏನು ತೃಪ್ತಿ ಇದೆಯಾ, ನನಗೆ ಒಂದು ಒಳ್ಳೆಯ ನೆಮ್ಮದಿ ಇದೆಯಾ, ಪ್ರಶಾಂತವಾದ ಮನಸ್ಸು ಇದೆಯಾ ಅಂತ ನಾವು ಒಂದು ಒಳ್ಳೆಯ ರೀತಿಯಿಂದ ಇರಬೇಕಾಗುತ್ತೆ. ಮತ್ತು ನಾವು ಇದನ್ನೆಲ್ಲ ನಮಗೆ ಇಲ್ಲ ಅಂದಮೇಲೆ ನಾವು ಏನು ಸರಿ ಏನು ತಪ್ಪಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅಂತ ಈ ಶ್ಲೋಕ ನಮಗೆ ತಿಳಿಸುತ್ತೆ. ಮತ್ತು ಈ ಶ್ಲೋಕ ಒಂದು ಸಂಪೂರ್ಣ ಜ್ಞಾನಾಂತರಿಕವಾದ ಶ್ಲೋಕ ಆಗಿರುತ್ತೆ. ಯಾಕಂದರೆ ಈ ಶ್ಲೋಕ ಹೇಳುತ್ತೆ, ಯಾವುದೇ ರೀತಿಯಿಂದ ಬದುಕು, ಒಳ್ಳೆಯ ರೀತಿಯಿಂದ ಬದುಕು, ನಿನ್ನ ತೃಪ್ತಿಗೋಸ್ಕರ ಬದುಕು, ಅಂದ ಮಾತ್ರಕ್ಕೆ ನಿನ್ನ ಜೀವನ ಶಕ್ತಿಯನ್ನು ನೀನು ರೂಪಿಸ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ನಾವೇನು ಮಾಡ್ತೀವಿ, ನನಗೆ ಬೇಕು 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 ಅಂತ ನಮಗೆ ಎಲ್ಲಿ ತನಕ ಬೇಕು ಅಂದರೆ ನಾವು ಲಾಸ್ಟ್ ಒಂದು ಡೆತ್ ಆಗೋ ಟೈಮ್ವರೆಗೂ ನಾವು ಬೇಕು ಬೇಕು ಅಂತ ಹೇಳ್ತೀವಿ. ಆದರೆ ನಮಗೆ ತೃಪ್ತಿನೂ ಇಲ್ಲ, ನೆಮ್ಮದಿನೂ ಇಲ್ಲ. ಅಂದ ಮಾತ್ರಕ್ಕೆ ನಾವು ಆ ಥರ ಬದುಕನ್ನು ಬದುಕಬಾರ್ದು. ಅದು ಸಣ್ಣದಾದರೂ ಸಹ ದೊಡ್ಡದಾದರೂ ಸಹ ಒಂದು ಒಳ್ಳೆಯ ನಿರ್ದಿಷ್ಟ ಜೀವನವನ್ನು ಮಾಡಿಕೊಂಡು ಹೋಗೋಷ್ಟು ಮಾತ್ರ ಇರಬೇಕಾಗುತ್ತೆ. ಇಲ್ಲಿ ಪ್ರಪಂಚದಲ್ಲಿ ಎಲ್ಲರೂ ಹೇಳ್ತಾರೆ, ದುಡ್ಡಿದ್ದವರು ನಮಗೆ ನೆಮ್ಮದಿ ಇಲ್ಲ, ಕರೆಕ್ಟು. ಆದರೆ ಅವರಿಗೆ ತೃಪ್ತಿಗಿಂತ ಹೆಚ್ಚೇ ಇಲ್ಲಲ್ಲ, ತೃಪ್ತಿ ಮಾಡ್ಕೊಳ್ಳೋಕ್ಕೆ ಅವ್ರ ಕಡೆ ಆಸಕ್ತಿನೇ ಇಲ್ಲ, ತೃಪ್ತಿ ಅನ್ನೋದೇ ಅವ್ರ ಕಡೆ ಇಲ್ಲ. ಅದಕ್ಕೆ ಅವರು ನೆಮ್ಮದಿ ಇಲ್ಲ ಅಂತ ನಮ್ಮ ಮುಂದೆ ತಿಳಿಸ್ತಾ ಇದ್ದಾರೆ. ನಾನು ಯಾರು
ದುಡ್ಡಿಲ್ಲ ಏನಿಲ್ಲ ಅಂತ ಅವ್ರಿಗೇನು ಹೇಳ್ತಾ ಇಲ್ಲ. ಆದರೆ ನಮ್ಮ ತೃಪ್ತಿಗೋಸ್ಕರ ನಾವು ಯಾವುದೇ ಒಂದು ಕರ್ತವ್ಯ ಮಾಡ್ತಿದ್ರೆ ನಮ್ಮ ತೃಪ್ತಿಗೋಸ್ಕರ ಮಾತ್ರ ನಾವು ಮಾಡಬೇಕಾಗುತ್ತೆ. ಇಲ್ಲವಾದರೆ ನಾವೇನೇನೆಲ್ಲ ಮಾಡಿದ್ರೂ ವ್ಯರ್ಥನೇ ಆಗುತ್ತೆ ಅನ್ನೋದೇ ಈ ಶ್ಲೋಕದಿಂದ ನಾವು ತಿಳ್ಕೋಬೇಕಾಗತ್ತೆ. ಅದು ದುಃಖ ಆಗಲಿ ಸುಖ ಆಗಲಿ ಏನೇ ಆಗಲಿ ಅದು ಅಲ್ಲಿನ ತಾತ್ಕಾಲಿಕ ಮಾತ್ರವಾಗಿರುತ್ತೆ, ಅದು ಲೈಫ್ ಟೈಮ್ ಆಗೋದಿಲ್ಲ. ಯಾವುದೂ ಸಹ ಇಲ್ಲಿ ಲೈಫ್ ಟೈಮ್ ಆಗೋದಿಲ್ಲ. ಅಂದರೆ ನಾವು ಏನೇನಾಗಲಿ, ಒಂದು ಇವತ್ತು ದುಃಖ ಬಂತು, ನಾಳೆ ಖುಷಿ ಬಂತು, ಮತ್ತೆ ನಾಡ್ದ ದುಃಖ ಬಂತು, ಮತ್ತೆ ನಾಡ್ದ ಖುಷಿ, ಅದು ಎಲ್ಲ ತಾತ್ಕಾಲಿಕ, ದಿನಗಳು, ತಿಂಗಳು, ವರ್ಷಗಳು ಮಾತ್ರ ಅದು ಸೀಮಿತವಾಗಿರುತ್ತೆ ಹೊರತು ಅದೇ ನಮ್ಮ ಜೀವನ ಪೂರ ಆಗೋದಿಲ್ಲ ಅಂತ ನಾವು ತಿಳ್ಕೊಬೇಕಾಗತ್ತೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಈ ಥರದ್ದು ಏನಾದ್ರು ನಡೀತಿದ್ರೆ ಈ ಶ್ಲೋಕ ನೋಡಿ ನಿಮ್ಮ ಜೀವನವನ್ನು ಬದಲಾಯಿಸೋದು ಸಾಧ್ಯ ಆಗಬಹುದು. ಮತ್ತು ಇವತ್ತಿನ ಶ್ಲೋಕ ನಿಮಗೆ ಸಂಪೂರ್ಣವಾಗಿ ತಿಳಿದಿದೆ ಅಂತ ನಾನು ಭಾವಿಸ್ತೀನಿ. ಮತ್ತು ಇವತ್ತಿನ ಶ್ಲೋಕದಿಂದ ನಿಮ್ಮ ಜೀವನ ಚರಿತ್ರೆಯನ್ನು ಬದಲಾಯಿಸ್ಕೊಳ್ಳಿ. ಮತ್ತು ನಿಮ್ಮ ಜೀವನದಲ್ಲಿ ಏನಾದರೂ ಈ ಥರ ಆದರೆ ಈ ಶ್ಲೋಕವನ್ನು ನೋಡಿ ಅಂತ ನಾನು ಭಾವಿಸ್ತೀನಿ. ಈ ಶ್ಲೋಕ ಮುಕ್ತಾಯಗೊಳಿಸೋಕ್ಕಿಂತ ಮೊದಲು ಶ್ರೀಕೃಷ್ಣ ಪರಮಾತ್ಮನ ಒಂದು ಜಪ ಮಾಡೋಣ ಬನ್ನಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಎಲ್ಲರಿಗೂ ಹೃತ್ಪೂರ್ವಕವಾಗಿ ನಮಸ್ಕಾರಗಳು.